ಸೊ ಅದನ್ನೇ ಇಟ್ಟು ಸಿನಿಮಾ ಮಾಡಬೇಕು ಅಂತ ಪ್ಲಾನಿಂಗ್ಗಳು ಆಗ್ತಾಯಿತ್ತು ಆವಾಗಿರಲ್ಲ. ಬಟ್ ಯಾವುದು 100% ಆಗ್ತಿರಲಿಲ್ಲ. ಸೊ ಈಗ ಅದೇ ರೀತಿ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಸಿನಿಮಾ. ಏನಕ್ಕೆ ಲೂಸ್ ಮರ ಆಯಿತು ಅಂತಂದರೆ ಸಿನಿಮಾಗೆ ಆ ಕ್ಯಾರೆಕ್ಟರ್ ಅಷ್ಟು ಎಫೆಕ್ಟಿವ್ ಆಗಿರೋದ್ರಿಂದ ಸೊ ಇದೇ ಹೆಸರು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ನನಗೆ ಫಸ್ಟ್ ಇಷ್ಟ ಇರಲಿಲ್ಲ ಇದು ಇರಬೇಕು ಅಂತ. ಬಟ್ ಕಥೆಯನ್ನು ಅವ್ರು ನನಗೆ ಯಾವಾಗ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡಿದ್ರು ಆವಾಗ ಲೂಸ್ ಮರ ಅಂದಿಟ್ಟು ತುಂಬ ಚೆನ್ನಾಗಿದೆ. ಯಾಕಂದರೆ ಆ ಸಿನಿಮಾದಲ್ಲೂ ಅಷ್ಟೇ ಅವ್ನು ಯಾರ ಮಾತು ಕೇಳ್ತಿರ್ಲಿಲ್ಲ, ಅವ್ನು ಏನು ಇಷ್ಟ ಅದೇ ಮಾಡ್ತಿದ್ದ. ಸೊ ಈ ಸಿನಿಮಾ ಡೆಫಿನೆಟ್ಲಿ ಅದೇ ಥರ ಇದೆ. ಆ್ಯಂಡ್ ಪರ್ಸ್ನಲ್ ಲೈಫಲ್ಲೂ ಸ್ವಲ್ಪ ಅದು ಹಂಗೆ ಇರೋದ್ರಿಂದ ಸೊ ಅದೇ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಸ್ಟಾರ್ಟ್ ಮಾಡಿದೆ. ಹೋಗಿ ನೀವು ಹೇಳ್ತಾ ಇದ್ರದ ಯಾರ ಮಾತ್ರ ಕೇಳಲ್ಲ ಅಂತ ಒಂದೊಂದು ಸರಿ ಅನಿಸುತ್ತಾ ನಿಮ್ಮ ಸಿನಿಮಾ ಜರ್ನಿದು ಕೆಲವು ಮಾತುಗಳು ಕೇಳಿದರೆ ಒಂದಿಷ್ಟು ಚೆನ್ನಾಗಿ ಪ್ರಯತ್ನಗಳು ಮಾಡ್ಬೋದಿತ್ತು. ಏನಾಗುತ್ತೆ ಗೊತ್ತಾ, ಅದು ಸಿಚುವೇಶನ್ ತಕ್ಕಂಗೆ ಅದು ಆಗೋಗುತ್ತೆ. ಇವಾಗ ನಾನೇನು ಎಲ್ಲಾಗ್ಬಿಡತ್ತೆ ಅಂದರೆ ನಮ್ಮ ಸಿಚುವೇಶನ್ ಹೆಂಗಿರುತ್ತೆ ಅದರ ಪ್ರಕಾರ ನಡಿಬೇಕಾಗತ್ತೆ. ಸೊ ಹಂಗಾಗಿ ಸೊ ನನ್ನ ಲೈಫಲ್ಲಿ ಏನು ಮಾಡಬೇಕು ಅಂದ್ಕೊಂಡು ಅದು ಮಾಡಿದ್ದೀನಿ. ಸೊ ಇವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನೀಟಾಗಿ ಗೊತ್ತಿರೋದ್ರಿಂದ ಇದನ್ನು ಮಾಡ್ಕೊಂಡು ಹೋಗ್ತಾಯಿಲ್ಲ. ಇಷ್ಟು ವರ್ಷದ ಜರ್ನಿ ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿಯ ಸ್ಥಿತಿಗತಿ ಜೊತೆಗೆ ಒಂದು ವಿಚಾರ ಕೇಳಿ ಬರ್ತಾನೆ ಇದೆ, ಇಂಡಸ್ಟ್ರಿಯ ಒಗ್ಗಟ್ಟಿನ ವಿಚಾರ. ಇಂಡಸ್ಟ್ರಿಯಲ್ಲಿ ಒಂದಿಲ್ಲ, ಒಬ್ಬ ಲೀಡ್ ಇಲ್ಲ ಅಂತ. ಅದನ್ನು ನೀವು ಹೆಂಗೆ ರಿಸೀವ್ ಮಾಡ್ತಿರ್ತೀರಿ? ಸರ್ ಇಲ್ಲ, ಆ್ಯಕ್ಚುಲಿ ಏನು ಗೊತ್ತಾ, ಲೀಡ್ರ್ ಇಲ್ಲ ಅನ್ನೋದಕ್ಕಿಂತ ಒಬ್ಬ ಲೀಡರ್ಗೋಸ್ಕರ ಯಾಕೆ ಬೇಕು? ನಾವೆಲ್ಲರೂ ಸೇರ್ಬೋದಲ್ವ ಆ ಒಂದು ಜಾಗದಲ್ಲಿ ಸೇರ್ಬೋದು. ನಮ್ಮದೇ ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ, ಫಿಲ್ಮ್ ಚೇಂಬರ್ ಇದೆ. ಸೊ ಎಲ್ಲರೂ ಒಂದು ಕಡೆ ಸೇರಬೇಕದು. ಸೇರಾದ್ಮೇಲೆ ನೋಡೋಣ ಯಾರು ಲೀಡರ್ ಆಗ್ತಾರೆ ಏನೋ ಅನ್ನೋದು. ಬಟ್ ಎಲ್ಲರೂ ಒಂದು ಕಡೆ ಸೇರಬೇಕು. ಮುಂಚೆ ಆದರೆ ಸಾಕಷ್ಟು ಕಾರ್ಯಕ್ರಮಗಳಾಗೋದು, ಅವಾರ್ಡ್ ಫಂಕ್ಷನ್ಗಳಿರ್ಬೋದು ನಮ್ಮಲ್ಲೇ ನಡೀತಿತ್ತು. ಪ್ರತಿಯೊಂದು ಚಾನಲ್ ಅವ್ರು ಮಾಡ್ತಿದ್ರು, ಎಲ್ಲ ಆಯಿತು. ಈಗ ಅದೆಲ್ಲ ಸ್ಟಾಪ್ ಆಗಿರೋದ್ರಿಂದ ಯಾರೂ ಎಲ್ಲೂ ಸಿಗ್ತಾ ಇಲ್ಲ. ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ಒಗ್ಗಟ್ಟಿಲ್ಲ ಅನ್ನೋದು ಅಷ್ಟೊಂದು ಸರಿ ಅನಿಸಲ್ಲ ನನಗೆ. ಎಲ್ಲರೂ ಸಿಕ್ಕಿದಾಗೆಲ್ಲ ಚೆನ್ನಾಗೇ ಇರ್ತೀವಿ. ಅದು ಹಂಗೆ ಇರೋದು. ಆ್ಯಕ್ಟಿವ್ ಅಂತ ನೀವು ಒಂದಷ್ಟು ನಟರು ಮಾತಾಡೋಕ್ಕೆ ಕಲಾವಿದರ ಸಂಘದಲ್ಲಿ ಕನ್ನಡ ಎಷ್ಟು ವರ್ಷ ಆಯಿತು, ಅದ್ರ ಬಗ್ಗೆ ಯಾರು ಗಮನ ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿ ಹೋಗಿದ್ದಾರೆ. ಸೊ ಎಲ್ರಿಗೂ ಇದೊಂದು ವಿಷಯ ತಲುಪಿಸ್ಬೇಕು. ಈಗ ಇವಾಗ ಸಾಕಷ್ಟು ಜನ ಇದ್ದಾರೆ ನಮ್ಮ ಚೇಂಬರಲ್ಲಿ ಇದ್ದಾರೆ. ಸೊ ಅವರೆಲ್ಲರೂ ಮುಂದೆ ನಿಂತು ಮಾಡಿದ್ರೆ ಆಗುತ್ತೆ, ನ್ಯಾಚುರಲ್. ಸರ್ ನಿಮ್ಮ ಮನೇಲಿ ಒಬ್ಬರು ಹೆಣ್ಮಗಳಿದ್ದಾರೆ, ನೀವು ಕೂಡ ಹೆಣ್ಮಗಳು ಅಂತಂದಾಗ ತುಂಬ ಪ್ರೀತಿಯಿಂದ ಕಾಣ್ತೀರಿ. ಸೊ ಈಗ ಪ್ರೆಸೆಂಟ್ ಸಿಚುವೇಶನ್ ನಿಮ್ಗೆ ಗೊತ್ತಿದೆ, ಹೆಣ್ಮಕ್ಳಿಗೆಲ್ಲೋ ಕೂತ್ಕೊಂಡು ಕೆಟ್ಟ ಸಂದೇಶಗಳನ್ನು ಕಳಿಸೋದು, ಅಶ್ಲೀಲ ಸಂದೇಶಗಳನ್ನ ಕಳಿಸೋದು ಇಂಡಸ್ಟ್ರಿಯಲ್ಲಿ ನಿಮ್ಮ ರಮ್ಯವರೆಗೂ ಆಗಿದೆ. ಮಾತಾಡೋರಿಗೆ ಆ ಥರ ಮೆಸೇಜ್ಗಳು ಮಾಡೋದು ಕರ್ಕೊಂಬಂದು ಸುತ್ತಲಿಲ್ಲ. ಇವಾಗ ಅವ್ರು ಹುಟ್ಟಿರೋದು ಒಂದು ತಾಯಿ ಹುಟ್ಟಿರೋದು. ಹಂಗಾಗಿ ಅವ್ರಿಗೆ ಬುದ್ಧಿನೇ ಇಲ್ಲ ಅಂದಮೇಲೆ ಅವ್ರ ಬಗ್ಗೆ ಮಾತಾಡೋದು ಅದು ಜಾಸ್ತಿನೇ ಆಗ್ತಾ ಇದೆ ಸರ್. ಅದು ಇಂಡಸ್ಟ್ರಿ ಅಲ್ಲ, ಏನಾಗೋದು ಗೊತ್ತಾ, ತಿಳುವಳಿಕೆ ಇದ್ರೆ ಈ ಥರ ಎಲ್ಲ ಮಾತುಗಳು ಆಡಲ್ಲ. ಲೋಕ ಜ್ಞಾನನೇ ಇಲ್ಲ ಅಂದಮೇಲೆ ಅವ್ರ ಹತ್ರ ಮಾತಾಡೋದು ಇಲ್ಲ. ಇದು ಉದ್ದೇಶಪೂರ್ವಕವಾಗಿ ಆಗುತ್ತಾ ನಟ ನಟಿಯರ ಮೇಲೆ ಈ ರೀತಿ ಏನಾಗ್ತಿತ್ತು ಗೊತ್ತಾ, ಮುಂಚೆ ಕೆಲವು ಕಡೆ ಅಂದರೆ ಈ ಸೋಷಿಯಲ್ ಮೀಡಿಯಾ ಇದೆಲ್ಲ ಬರೋಕ್ಕೆ ಮುಂಚೆನೂ ಇದೆ ಇವೆಲ್ಲ ಫ್ಯಾನ್ಸು, ಇನ್ನೊಬ್ರಿಗೆ ಬೈಯೋದು, ಈ ಥರ. ನನಗೆ ಯಾರೋ ಒಂದು